ಮಕ್ಕಳು ಏನೇ ಮಾಡಿದರೂ ನಮಗೆ ಹೆಮ್ಮೆ. ಅದೇ ಬೇರೆಯವರ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಅಥವಾ ಅನುಚಿತ ವರ್ತನೆ ತೋರಿದರೂ ನಮಗೆ ಸಹಿಸಲು ಆಗುವುದಿಲ್ಲ. ಅದೆಷ್ಟು ಕಿಲಾಡಿ, ಅಹಂಕಾರಿ ಅಥವಾ ತಲಹರಟೆ ಮಗು ಎಂದು ಹೀಗಳೆಯುತ್ತೇವೆ. ಅವಕಾಶ ಸಿಕ್ಕರೆ ಅವರನ್ನು ಗದರಿಸಿ ತಿದ್ದುವ ಪ್ರಯತ್ನ ಮಾಡುವುದು ಉಂಟು. ಅದೇ ನಮ್ಮ ಮಕ್ಕಳ ನ್ಯೂನ್ಯತೆಯನ್ನ ಹೇಗೆ ಸರಿಪಡಿಸುವುದು, ನಮ್ಮ ಮಕ್ಕಳ ಅತಿಯಾದ ಕಿಲಾಡಿತನವನ್ನ ಹೇಗೆ ನಿಯಂತ್ರಿಸುವುದು ಎನ್ನುವುದರ ಬಗ್ಗೆ ಚಿಂತಿಸುವುದೇ ಇಲ್ಲ. ಬದಲಾಗಿ ಸಾಮಾಜಿಕ ಸಮಾರಂಭಗಳಲ್ಲಿ, ಶಾಪಿಂಗ್ ಮಾಲ್ಗಳಲ್ಲಿ ಅಥವಾ ಇನ್ಯಾವುದೋ ಕಾರ್ಯಕ್ರಮಗಳಿಗೆ ಹೋದಾಗ ನಮ್ಮ ಮಕ್ಕಳ ವರ್ತನೆ ಅಹಿತಕರವಾಗಿದ್ದಾಗ ಅಲ್ಲೇ ಅವರಿಗೆ ಥಳಿಸುವುದು ಅಥವಾ ಜೋರಾಗಿ ಕೂಗಿ ಬುದ್ಧಿ ಹೇಳುತ್ತಾ ನಾವು ಉತ್ತಮ ನಡತೆಯನ್ನೇ ಹೇಳಿಕೊಡುತ್ತಿದ್ದೇವೆ ಎನ್ನುವಂತಹ ವರ್ತನೆಯ ಶೋ ಆಫ್ ಮಾಡುವುದೇ ಹೆಚ್ಚು. ಇದಕ್ಕೆ ಕಾರಣ ನಮ್ಮ ಮಕ್ಕಳಿಗೆ ಹೇಗೆ ಒಳ್ಳೆಯ ವರ್ತನೆ ಹಾಗೂ ಬುದ್ಧಿ ಹೇಳಿಕೊಡುವುದು ಎನ್ನುವುದರ ಅರಿವು ಇಲ್ಲದಿರುವುದು. ನಾವು ಮಕ್ಕಳೊಂದಿಗೆ ಮಕ್ಕಳಂತೆಯೇ ಇದ್ದು ಅವರಲ್ಲಿ ಒಂದಷ್ಟು ಬದಲಾವಣೆ ತರಬೇಕು. ಜೊತೆಗೆ ಅವರಿಗೆ ಕಲಿಕೆಯ ಆಸಕ್ತಿ ಮೂಡಿಸಬೇಕು. ಆಗ ಮಾತ್ರ ಮಕ್ಕಳಲ್ಲಿ ಉತ್ತಮ ನಡತೆ ಹಾಗೂ ವರ್ತನೆಗಳಲ್ಲಿ ಬದಲಾವಣೆ ಆಗುತ್ತದೆ. ಹಾಗಾದ್ರೆ ಈ ಬದಲಾವಣೆ ತರುವುದಾದ್ರೂ ಹೇಗೆ ಎನ್ನುವುದರ ಬಗ್ಗೆ ತಿಳಿಯೋಣ ಬನ್ನಿ. ನನ್ನ ಮಗ ಅಥವಾ ಮಗಳು ಎನ್ನುವ ಅತಿಯಾದ ವ್ಯಾಮೋಹ ಹಾಗೂ ಏನೇ ಮಾಡಿದರೂ ಸರಿ ಎನ್ನುವ ಧೋರಣೆಯಿಂದ ಹೊರಬರಬೇಕು. ನಮ್ಮ ಮಕ್ಕಳಲ್ಲಿ ಯಾವ ಬಗೆಯ ಉತ್ತಮ ವರ್ತನೆಗಳಿವೆ, ಯಾವ ಬಗೆಯ ಅನುಚಿತ ವರ್ತನೆಗಳಿವೆ ಎನ್ನುವುದನ್ನ ಪರಿಶೀಲಿಸಬೇಕು. ಮಕ್ಕಳು ಮಣ್ಣಿನ ಮುದ್ದೆಯಂತೆ. ಅವರನ್ನ ನಾವು ಹೇಗೆ ತಿದ್ದಿ ತೀಡುತ್ತೇವೆ ಎನ್ನುವುದರ ಆಧಾರದ ಮೇಲೆ ಅವರ ಭವಿಷ್ಯ ಹಾಗೂ ವರ್ತನೆಗಳು ನಿರ್ಧಾರವಾಗುತ್ತವೆ. ಹಾಗಂತ ನಾವು ಕುಳಿತುಕೋ ಎಂದ ತಕ್ಷಣ ಅವರು ಕುಳಿತುಕೊಳ್ಳಬೇಕು ಅಥವಾ ನಿಂತುಕೋ ಎಂದ ತಕ್ಷಣ ನಿಂತುಕೊಳ್ಳಬೇಕು ಎನ್ನುವ ಧೋರಣೆ ಆಗಬಾರದು. ಬದಲಾಗಿ ಅವರಲ್ಲಿ ಚಿಂತನಾ ಸಾಮರ್ಥ್ಯ ಹಾಗೂ ಪರಿಸ್ಥಿತಿಗೆ ಹೇಗೆ ವರ್ತಿಸಬೇಕು ಎನ್ನುವ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಬೆಳೆಯಬೇಕು. ಅಂದರೆ ನೀವು ಮಕ್ಕಳೊಂದಿಗೆ ಬೆರೆತು ನಿಧಾನವಾಗಿ ಅವರಲ್ಲಿ ಬದಲಾವಣೆ ತರಬೇಕು. ನಾವು ಮಾಡುವ ಕೆಲಸದಲ್ಲಿ ಮಕ್ಕಳನ್ನ ತೊಡಗಿಸಿಕೊಳ್ಳಬೇಕು. ಉದಾಹರಣೆಗೆ, ನೀವು ಚಪಾತಿ ಮಾಡುತ್ತಿದ್ದೀರಿ ಎಂದರೆ ಮಕ್ಕಳನ್ನು ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಬೇಕು. ನೀನು ಚೆನ್ನಾಗಿ ಉಂಡೆ ಮಾಡುತ್ತೀಯಾ ಎಂದು ಹುರಿದುಂಬಿಸಿದರೆ ಅವರು ಚಪಾತಿ ಲಟ್ಟಿಸಲು ಬೇಕಾದ ಉಂಡೆಯನ್ನ ಮಾಡುತ್ತಾರೆ. ಚೆನ್ನಾಗಿ ಮಾಡಬೇಕು ಎನ್ನುವ ಹಂಬಲದಿಂದ ಉಂಡೆ ಕಟ್ಟುವುದರಲ್ಲಿ ಹೆಚ್ಚು ತಲ್ಲೀನರಾಗುತ್ತಾರೆ. ಚಿಂತನಾ ಶಕ್ತಿ ಬೆಳೆಸಿಕೊಳ್ಳುತ್ತಾರೆ. ಅಂತೆಯೇ ಚಪಾತಿ ಬೇಯಿಸುವಾಗ ಅದು ಹೇಗೆ ಪುಟ್ಟ ಪುಟ್ಟ ಗುಳ್ಳೆಯಿಂದ ಬೇಯಲು ಪ್ರಾರಂಭವಾಗುತ್ತದೆ, ಹೇಗೆ ಅದರಿಂದ ಸಣ್ಣ ಹಬೆ ಬರುತ್ತದೆ ಎನ್ನುವುದನ್ನ ತೋರಿಸುತ್ತಾ ಕೆಲಸ ಮಾಡಿದಾಗ ಅದರಿಂದ ಅವರು ಸಾಕಷ್ಟು ವಿಷಯವನ್ನ ಕಲಿಯುತ್ತಾರೆ. ನಾವು ಕೆಲಸ ಮಾಡುವಷ್ಟು ನೀಟಾಗಿ ಕೆಲಸ ಆಗದೇ ಇರಬಹುದು. ಅದಕ್ಕಾಗಿ ಕಿರುಚಿ ಅಥವಾ ಹೀಗಳೆದು ಸುಮ್ಮನಾಗಬಾರದು. ಬದಲಿಗೆ ಚೆನ್ನಾಗಿ ಆಗಿದೆ, ಹೀಗೆ ಪ್ರಯತ್ನ ಮಾಡಿದರೆ ಇನ್ನಷ್ಟು ಚೆನ್ನಾಗಿ ಮಾಡುವ ಸಾಮರ್ಥ್ಯ ನಿನ್ನಲ್ಲಿದೆ ಎಂದು ಹುರಿದುಂಬಿಸಬೇಕು. ಹೀಗೆ ನಾವು ಮಾಡುವ ಕೆಲಸದಲ್ಲಿ ಅವರನ್ನು ತೊಡಗಿಸಿಕೊಂಡಾಗ ಸಾಕಷ್ಟು ವಿಷಯಗಳನ್ನ ಕಲಿಯುತ್ತಾರೆ, ಪ್ರಬುದ್ಧತೆಯನ್ನ ಬೆಳೆಸಿಕೊಳ್ಳುತ್ತಾರೆ. ಮಕ್ಕಳಲ್ಲಿ ಗ್ರಹಿಸುವ ಶಕ್ತಿಯು ಅಧಿಕವಾಗಿರುತ್ತದೆ. ಅವರಿಗೆ ಯಾವುದು ಸರಿ, ಯಾವುದು ತಪ್ಪು ಎನ್ನುವ ಸಂಪೂರ್ಣ ಪರಿಕಲ್ಪನೆ ಇರುವುದಿಲ್ಲ. ಪಾಲಕರ ವರ್ತನೆ ಹೇಗಿರುತ್ತದೆ ಎನ್ನುವುದನ್ನ ಅವರು ಹೆಚ್ಚು ಅನುಸರಿಸುತ್ತಾರೆ. ನಾವು ಮಕ್ಕಳೊಂದಿಗೆ ಮೃದುವಾದ ವರ್ತನೆ ತೋರಿದರೆ ಅವರು ಸಹ ಇತರರೊಂದಿಗೆ ಮೃದುವಾದ ವರ್ತನೆ ತೋರುವುದನ್ನ ಕಲಿಯುತ್ತಾರೆ. ನಮ್ಮ ವರ್ತನೆ ಕಿರುಚುವುದು, ರೇಗುವುದು ಅಥವಾ ಒರಟಾದ ಮಾತುಗಳಿಂದ ಕೂಡಿದ್ದರೆ ಅವರು ಸಹ ಹಾಗೆಯೇ ವರ್ತಿಸುವರು. ಕೆಲವು ಮಕ್ಕಳು ಬಹಳ ತುಂಟಾಟದ ವರ್ತನೆ ತೋರುತ್ತಾರೆ. ಅಂತಹ ಮಕ್ಕಳಿಗೆ ಒಂದೆಡೆ ಕುಳಿತು ಆಟ ಆಡುವಂತಹ ಬೋರ್ಡ್ ಗೇಮ್ಗಳನ್ನ ನೀಡಬೇಕು. ಸಂಗೀತ, ಚಿತ್ರಕಲೆ, ಕ್ರಾಫ್ಟ್ಗಳಂತ ಚಟುವಟಿಕೆಯಲ್ಲಿ ಹೆಚ್ಚು ತೊಡಗಿಕೊಳ್ಳುವಂತೆ ಮಾಡಬೇಕು. ಇದರಿಂದ ಮಕ್ಕಳಲ್ಲಿ ಸಹನೆಯ ಪ್ರವೃತ್ತಿ ಬೆಳೆಯುವುದು. ಮಕ್ಕಳು ಬೆಳವಣಿಗೆ ಹೊಂದಿದಂತೆ ಸ್ನೇಹಿತರು, ಶಾಲೆ ಹಾಗೂ ನೆರೆಹೊರೆಯವರ ಪ್ರಭಾವಕ್ಕೆ ಹೆಚ್ಚು ತೆರೆದುಕೊಳ್ಳುತ್ತಾರೆ. ಅವುಗಳಿಂದಲೂ ಒಂದಷ್ಟು ಬದಲಾವಣೆಯನ್ನ ಕಾಣುತ್ತಾರೆ. ಹಾಗಾಗಿ ಚಿಕ್ಕ ಮಕ್ಕಳಿದ್ದಾಗ ಅವರು ಯಾವ ಬುದ್ಧಿ ಹಾಗೂ ವರ್ತನೆ ತೋರಿದ್ದಾರೆ ಅದೇ ಗುಣ ಭವಿಷ್ಯದಲ್ಲಿ ಮುಂದುವರಿಯುವುದು ಎಂದು ಹೇಳಲಾಗುವುದಿಲ್ಲ. ಹಾಗಾಗಿ ಮಕ್ಕಳಿಗೆ ಆದಷ್ಟು ಉತ್ತಮ ಸಂಸ್ಕಾರ ಹಾಗೂ ಉತ್ತಮ ನಡತೆ ಕಲಿಸಲು ಪ್ರಯತ್ನಿಸಬೇಕು ಅಷ್ಟೇ. ಬಹಳ ತುಂಟ ಅಥವಾ ವಿದ್ಯಾಭ್ಯಾಸದಲ್ಲಿ ಹಿಂದೆ ಉಳಿದಿದ್ದಾನೆ ಎಂದು ಥಳಿಸುವುದು, ಬೇರೆ ಮಕ್ಕಳಿಗೆ ಹೋಲಿಸಿ ದಿನವಿಡೀ ರೇಗುತ್ತಲೇ ಇರುವುದು ಅಥವಾ ನಿರ್ಲಕ್ಷಿಸುವುದು ಮಾಡಬಾರದು. ಬದಲಿಗೆ ಅವರನ್ನ ಪ್ರೋತ್ಸಾಹಿಸುವ ಹಾಗೂ ಹುರಿದುಂಬಿಸುವ ಕೆಲಸ ಮಾಡಬೇಕು. ಅದು ಅವರಲ್ಲಿ ಧನಾತ್ಮಕ ಪ್ರವೃತ್ತಿ ಬೆಳೆಯಲು ಸಹಾಯವಾಗುವುದು. ಜೊತೆಗೆ ಎಂತಹ ಸನ್ನಿವೇಶವನ್ನಾದರೂ ಎದುರಿಸುವ ಸಾಮರ್ಥ್ಯ ಅವರಲ್ಲಿ ಬೆಳೆಯುವುದು.